ಬೋವಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜೀವ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದರ ಮಧ್ಯೆ ಬೋವಿ ನಿಗಮದ ಮಾಜಿ ಎಂಡಿ ಮಾತನಾಡಿದ್ದಾರೆ ಅನ್ನೋ ಆಡಿಯೋ ಒಂದು ವೈರಲ್ ಆಗಿದೆ. ಗುಡಿಹಟ್ಟಿ ಶೇಖರ್ ಜೊತೆಗೆ ಇವರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಇದು. ಜೀವಾಗೆ ಪೊಲೀಸರು ಕಿರುಕುಳ ನೀಡಲು ನಾನು ಕೊಟ್ಟ ದಾಖಲೆಗಳೇ ಕಾರಣ. ನಾನು ಕೊಟ್ಟ ದಾಖಲೆಯಿಂದ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ರು. ನನ್ನ ಮೇಲಿನ ಕೋಪಕ್ಕೆ ಜೀವಾಗೆ ಟಾರ್ಚರ್ ಅನ್ನ ಕೊಟ್ರು. ಇದೇ ಕಾರಣಕ್ಕೆ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಬೋವಿ ನಿಗಮದ ಮಾಜಿ ಎಂಡಿ ನಾಗರಾಜಪ್ಪ ಎಂಬುವರು ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ಇದು. ಇದು ಗುಡಿಹಟ್ಟಿ ಶೇಖರ್ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಅಂತೆ. ಫೋನ್ ಮಾಡಿ ತಿಳ್ಕೊಳ್ಳಿ, 21-22ಕ್ಕೆ ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ. ಅಷ್ಟರಲ್ಲಿ ಈ ಅಪ್ಪನಿಗೆ 10 ಕೋಟಿ ಈ ಅಪ್ಪನಿಗೆ ಕೊಟ್ಬಿಟ್ರೆ ಇನ್ನು 10 ಕೋಟಿ ಯಾರು ಕೊಡೋದು ಕೇಳ್ರಣ? ಕೇಳಿ. ಅಕೌಂಟ್ಸ್ ಆಫೀಸರು ಜೂನ್ 6 ಇದ್ದ. ಎಲ್ಲ ನಾನು ಬಸ್ಸಿಗೆ ಹಾಕೊಂಡ್ಬಿಟ್ಟಿದ್ದೀನಿ. ಎಲ್ಲ ನಮ್ಮ ಮೇಲೆ ಹೇಳೋದು ತಪ್ಪಿಸ್ಕೊಳ್ಳೋದು. ಕಾನೂನು ಡಾಕ್ಯುಮೆಂಟ್ಸ್ ಕೇಳುತ್ತೆ. ನನಗೂ ಕೋಟಾ ಶ್ರೀನಿವಾಸರಾವ್ ಪೂಜಾರಿಗೂ ಹಾಕ್ತಾ ಇರ್ಲಿಲ್ಲ. ಫೈಲ್ ತಗೊಂಡೋಗಿದ್ದು ಈಗಲೇ ಕಾಲ್ ಮಾಡಿ ಸುಬ್ಬಪ್ಪನಿಗೆ. ಯಾಕೆ ತಗೊಂಡೋದು? ಉದಯ್ ಕುಮಾರ್ ಶೆಟ್ಟಿ ಫೈಲ್ ನನಗೆ ಸಿಕ್ಕೈತೆ, ನೀನ್ ಹೆಂಗೋ ಕೊಟ್ಟೆ ಅಂತ ಈಗ ಕಾಲ್ ಮಾಡಿ ಕೇಳಿ. ಎಲ್ಲೇ ತಿಟ್ಟಿದ್ದೀರಾ ಅಂತ ಕೇಳಿ ಅವನ್ನ. ಉದಯ್ ಕುಮಾರ್ ಶೆಟ್ಟಿ, ಸುಬ್ಬಪ್ಪ ಸುಮ್ನೆ ಕೊಡಲ್ಲ. ಸುಬ್ಬಪ್ಪನ ಮೇಲೆ ಕಂಪ್ಲೇಂಟ್. ಹರಿಪ್ರಸಾದ್ಗೂ ಗೊತ್ತು ಆ ಫೈಲ್. ಸುಬ್ಬಪ್ಪ ತಗೊಂಡೋಗಿ ಯಾರು ಕೊಟ್ಟ ಅಂತಾನೂ ಗೊತ್ತು. 10 ಕೋಟಿದು ಚೆಕ್ ಬರ್ದ್ರು ಸುಬ್ಬಪ್ಪ ಮೇಡಮ್ ಎಸ್ ಬ್ಯಾಂಕ್ ಅಲ್ಲಿ. ನನ್ನ ಸೈನ್ ಜಾಯಿಂಟ್ ಸೈನೇ ಇಲ್ಲ. ಜಾಯಿಂಟ್ ಸಿಗ್ನೇಚರ್ ಎಲ್ಲ ಒಬ್ಬ GMದು. ಎನ್ಕ್ವೈರಿ ಮಾಡಿ ಇದನ್ನ. ಕೋಟಾ ಶ್ರೀನಿವಾಸರಾವ್ ಪೂಜಾರಿನ ಬಿಡಬೇಡಿ. ಅವನೇನೋ ದೊಡ್ಡದಾಗ ಅಲ್ಲಿ ಇಲ್ಲಿ ಏನ್ ನಾನು ಪ್ರತಿಮೆ ಅಂತಿದ್ದೆ. ಮತ್ತೆ ಈ ಸಿಗ್ನೇಚರ್ ಏನು? ಜರ ಹಾಕ್ಸಿದ್ರು ಫೊರೆನ್ಸಿಕ್ ಕಳಿಸ್ಬೋದು. ಯಾರಪ್ಪನ ಮನೆ ದುಡ್ಡಲ್ಲ 10 ಕೋಟಿ. ಇದೇ ತರ ಅವನು ಎಲ್ಲಾ ನಿಗಮಗಳಲ್ಲಿ ಎಷ್ಟು